ಮತ್ತೊಂದು ಕಡೆ ಪುಲ್ವಾಮಾ ವಿಚಾರ ಈಗ ಮತ್ತೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಪುಲ್ವಾಮಾ ದಾಳಿ ಏನಾಯಿತು, ಪುಲ್ವಾಮಾ ದಾಳಿ ಯಾರು ಮಾಡಿಸಿದ್ರು? ತನ್ವೀರ್ ಸೇಠ್ ಆಯಿತು, ಗುಬ್ಬಿ ಶ್ರೀನಿವಾಸ ಆಯಿತು. ಇದೀಗ ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಲೋಕ ಅಖಾಡದಲ್ಲಿ ಕಾಂಗ್ರೆಸ್ ಪುಲ್ವಾಮಾ ರಾಜಕೀಯ. ಇದೀಗ ಛಲವಾದಿ ನಾರಾಯಣ ಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಂತೋಷ್ ಲಾಡ್ ಕೂಡ ಪುಲ್ವಾಮಾ ಬಿಜೆಪಿಯವರೇ ಮಾಡಿಸಿದ್ದು ಅನ್ನೋದು ಕಾಂಗ್ರೆಸ್ನವರ ಆರೋಪ. ಪುಲ್ವಾಮಾ ದಾಳಿ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇರುವಂಥದ್ದು, ಇದು ಬಿಜೆಪಿ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಪುಲ್ವಾಮಾ ದಾಳಿಯನ್ನು ಮಾಡಿಸಿದ್ದು ಬಿಜೆಪಿ ಅಂತ ಹೇಳಿರುವಂಥದ್ದು. ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಬಿಜೆಪಿಯ ಮುಖಂಡರಾದಂಥ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣ ಸ್ವಾಮಿ ಜೊತೆ ಇದ್ದಾರೆ. ಸರ್, ಕಾಂಗ್ರೆಸ್ ನಾಯಕರ ಹೇಳಿಕೆ ಗಮನಿಸಿದ್ರೆ ಏನು ರಿಯಾಕ್ಷನ್? ಗಮನಿಸಿದ್ದೇನೆ. ಶ್ರೀನಿವಾಸ್ ಅವರು ಹೊಸದಾಗಿ ಕಾಂಗ್ರೆಸ್ಸಿಗೆ ಬಂದವರು. ಕಾಂಗ್ರೆಸ್ಸಿನ ಮನಸ್ಥಿತಿ ಅರ್ಥ ಆದಮೇಲೆ ಕಾಂಗ್ರೆಸ್ ನಾಯಕರನ್ನು ಓಲೈಕೆ ಮಾಡಲಿಕ್ಕೆ ಆ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದು ಒಂದು ರೀತಿ ದೇಶದ ವಿರುದ್ಧವಾಗಿ ನಡೆದಿರ್ತಕ್ಕಂಥ ಒಂದು ವಿಚಾರ ಏನಿದೆ, ಅದನ್ನು ಇವರು ಯಾವ ರೀತಿ ಖಂಡಿಸಬೇಕಾಗಿತ್ತು. ಅದನ್ನು ಬಿಟ್ಟು ಈ ರೀತಿ ಇವರೇ ಮಾಡಿಸಿದ್ದು ಬಿ ಜೆ ಪಿ ಅವ್ರಿಗೆ ಯಾವ ಪುರಾವೆ ಇದೆ ಅವರಿಗೆ? ಇದನ್ನು ಅವರು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ತಪ್ಪಾಗತ್ತೆ. ಏನಾದರೂ ಇದನ್ನು ಯಾರಾದರೂ ನ್ಯಾಯಾಲಯಕ್ಕೆ ಏನಾದರೂ ಹೋದರೆ ಇವರು ಜೈಲಿಗೆ ಹೋಗ್ಬೇಕಾಗತ್ತೆ. ಕಾಂಗ್ರೆಸ್ನವ್ರನ್ನ ಓಲೈಕೆ ಮಾಡಲಿಕ್ಕೆ ಹೋಗಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಶ್ರೀನಿವಾಸ್ ಅವ್ರಿಗೆ ಬರೋದು ನನಗೆ ನಾವು ಬೇಕಿಲ್ಲ. ಅದೇ ಶ್ರೀನಿವಾಸು ಇದು ಏನು ಗುಬ್ಬಿ ಶ್ರೀನಿವಾಸ್ ಜೊತೆ ತನ್ವೀರ್ ಸೇಠ್ ಸೇರಿದಂತೆ ಒಂದಷ್ಟು ಜನ ಕಾಂಗ್ರೆಸ್ ನಾಯಕರು ಈ ರೀತಿ ಹೇಳ್ಕೊಡ್ತಾರೆ. ಯಾರು ಬೇಕು, ಯಾರೇ ಇದನ್ನು ಕೊಟ್ಟರೆ ಪ್ರೂವ್ ಮಾಡಬೇಕಾಗತ್ತೆ. ಪ್ರೂವ್ ಮಾಡಲಿಲ್ಲ ಅಂತಂತಂದರೆ ಅವ್ರು ಕಂಬಿ ಎಣಿಸ್ಬೇಕಾಗತ್ತೆ. ಈ ವ್ಯವಸ್ಥೆನ ಒಪ್ಕೊಳ್ಳೋದಾದರೆ ಅವ್ರು ಏನು ಬೇಕಾದರೂ ಮಾಡಲಿ. ರಾಜಕೀಯವಾಗಿ ತಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ಳಿಕ್ಕೆ ಈ ರೀತಿಯ ಆಪಾದನೆಗಳನ್ನು ಮಾಡ್ತಕ್ಕಂಥದ್ದು ಸರಿಯಲ್ಲ. ಸೈನಿಕರು ಹುತಾತ್ಮರಾದರು ಅಂಥವ್ರನ್ನ ಈ ಥರ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳುವಂಥದ್ದು ಅನ್ನೋದನ್ನೇ ಹೇಳ್ತೇನೆ. ಸೈನಿಕರ ವಿಚಾರದಲ್ಲಿ ರಾಜಕೀಯ ಬೇಕಾಗಿಲ್ಲ. ಈ ದೇಶದ ಇದು ಕಡೆಯಲ್ಲಿ ನಿಂತು ಇವತ್ತು ಈ ದೇಶವನ್ನು ಕಾಪಾಡ್ತಿರ್ತಕ್ಕಂಥ ಸೈನಿಕರು ಕಳ್ಕೊಂಡು ನಾವು ನೊಂದಿದ್ದೇವೆ, ಬೇಸರ ಆಗಿದೆ. ಅವರ ಇದಕ್ಕಾಗಿ ನಾವು ಎಷ್ಟು ಕಣ್ಣೀರು ಸುರಿಸಿದ್ದಾರೆ ಈ ದೇಶದ ಜನ. ಆದರೆ ಅದರನ್ನು ಸಂತಾಪ ಹೇಳೋದರ ಬದಲು ಈ ರೀತಿ ಅವರ ಹೆಸರಿನಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು ಇದೊಂದು ಅನಿಷ್ಟ ಪದ್ಧತಿ. ಇದು ಕಾಂಗ್ರೆಸ್ ಅವತ್ತಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇದಕ್ಕೆ ಇದು ಕಾಂಗ್ರೆಸ್ಗೆ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಇದು ಛಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆ. ಅವರು ಪುಲ್ವಾಮಾ ವಿಚಾರ ಸಂಬಂಧಪಟ್ಟಂತೆ ರಾಜಕೀಯ ಯಾರು ಕೂಡ ಮಾಡಬಾರ್ದು, ಮತ್ತು ಈ ಸಂಬಂಧಪಟ್ಟಂತೆ ಯಾರಾದರೂ ಗುಬ್ಬಿ ಶ್ರೀನಿವಾಸ್ ಸೇರಿದಂತೆ ತನ್ವೀರ್ ಸೇಠ್ ವಿರುದ್ಧ ಯಾರಾದರೂ ಕೂಡ ನ್ಯಾಯಾಲಯಕ್ಕೆ ಹೋದರೆ ಜೈಲಿಗೆ ಹೋಗಬೇಕಂತ ಪರಿಸ್ಥಿತಿ ಬರುತ್ತಂತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನಹಳ್ಳಿ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಚುನಾವಣೆಯ ಭರಾಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಬಸನಗೌಡ ಪಾಟೀಲ್ ಅವರು ಮಾತನಾಡ್ತಾ ಹೇಳ್ತಾರೆ, ದಿನೇಶ್ ಗುಂಡೂರಾವ್ ಅವರ ಮನೆಯಲ್ಲಿ ಒಂದು ಪಾಕಿಸ್ತಾನ ಇದೆ, ಅರ್ಧ ಪಾಕಿಸ್ತಾನ ಇದೆ, ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಪಾಕಿಸ್ತಾನ ಇದೆ ಅಂತೇಳಿ ಹೇಳಿ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣದ ಬಗ್ಗೆ ಮಾತನಾಡ್ತಾ ಅವರು ಈ ಮಾತನ್ನು ಹೇಳಿದ್ದಾರೆ. ಬಿಜೆಪಿಯ ಕಾರ್ಯಕರ್ತ ಅಂತ ಹೇಳಿ ಯಾರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ, ಆತನ ವಿಚಾರಣೆ ನಡೀತಾ ಇದೆ. ಈ ಕುರಿತಾಗಿ ಮಾತನಾಡ್ತಾ ಬಸನಗೌಡ ಪಾಟೀಲ್ ಹೇಳ್ತಾರೆ, ದಿನೇಶ್ ಗುಂಡೂರಾವ್ ಅವರ ಮನೆಯಲ್ಲೇ ಪಾಕಿಸ್ತಾನ ಇದೆ, ಗುಂಡೂರಾವ್ ಮನೆಯಲ್ಲಿಯೇ ಅರ್ಧ ಪಾಕಿಸ್ತಾನ ಇದೆ, ದೇಶದ ವಿರುದ್ಧ ಹೇಳಿಕೆ ಕೊಡೋದು ಇವರಿಗೆ ಚಟವಾಗಿಬಿಟ್ಟಿದೆ. ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೀಗಂತ ಹೇಳಿದ್ದಾರೆ. ಗುಂಡೂರಾವ್ ಹೆಚ್ಚು ಕಡಿಮೆ ಅವ್ರ ಮನೆಗೆ ಅರ್ಧ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಅರ್ಧವ್ರದ್ದು ಅದು ದೇಶ ವಿರುದ್ಧ ಹೇಳಿಕೆ ಕೊಡೋದು ಗುಂಡೂರಾವ್ ಚಟ ಆಗಿದೆ. ಗುಂಡೂರಾವ್ ಹೆಚ್ಚು ಕಡಿಮೆ ಅವ್ರ ಮನೆಗೆ ಅರ್ಧ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಅರ್ಧವ್ರದ್ದು ಅದು ದೇಶ ವಿರುದ್ಧ ಹೇಳಿಕೆ ಕೊಡೋದು ಗುಂಡೂರಾವ್ ಚಟ ಆಗಿದೆ. ಗುಂಡೂರಾವ್ ಹೆಚ್ಚು ಕಡಿಮೆ ಅವ್ರ ಮನೆಗೆ ಅರ್ಧ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಅರ್ಧವ್ರದ್ದು ಅದು ದೇಶ ವಿರುದ್ಧ ಹೇಳಿಕೆ ಕೊಡೋದು ಗುಂಡೂರಾವ್ ಚಟ ಆಗಿದೆ.